ಹಾಯ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಸ್ಯಾಟರ್ಡೇ ಈವ್ನಿಂಗ್ ಇವತ್ತು ಸ್ನ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಚಿಲ್ಲಿ ಪೊಟ್ಯಾಟೊ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಒಂದು ಚಿಲ್ಲಿ ಪೊಟ್ಯಾಟೊ ಮಾಡೋಣ ಅಂದ್ಬಿಟ್ಟು. ಸೊ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ. ಆವಾಗ ಆಲೂಗಡ್ಡೆ ಇತ್ತು ಮನೇಲಿ. ಆಲೂಗಡ್ಡೆ, ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಅಂತೂ ಇದ್ದೇ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಆಲೂಗಡ್ಡೆ ಎಲ್ಲ ಸಣ್ಣದಾಗಿ ಕ್ಯೂಬ್ಸ್ ಥರ ಮಾಡಿಕೊಂಡು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಈರುಳ್ಳಿ ಪೆಟಲ್ಸ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಎಲ್ಲ ಅದನ್ನು ಕ್ಯೂಬ್ಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಮೆಣಸಿನ್ಕಾಯಿ, ಒಂದು 4 ಎಸ್ಲು ಬೆಳ್ಳುಳ್ಳಿ, ಒಂಚೂರು ಶುಂಠಿ. ಈಗ ಪೊಟ್ಯಾಟೊಗೆ ಒಂದು ಕಡೆ ನೀರು ಕುದಿಯೋಕೆ ಇಟ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ಟು ಹಾಫ್ ಬಾಯ್ಲ್ ಮಾಡ್ಕೋಬೇಕು. ಹಾಫ್ ಬಾಯ್ಲ್ ಮಾಡ್ಕೊಂಡು ಅದನ್ನು ಎತ್ತಿಟ್ಕೋಬೇಕು ಒಂದು ಕಡೆ. ಇನ್ನೊಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ ನಾನು. ಇನ್ನೊಂದು ಕಡಾಯಿಗೆ ಎಣ್ಣೆ, ಈ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿರ್ತೀವಲ್ಲ, ಇಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದು, ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು. ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಎಣ್ಣೆಲಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ. ಆಮೇಲೆ ಈರುಳ್ಳಿ ಪೆಟಲ್ಸು ಮತ್ತು ಕ್ಯಾಪ್ಸಿಕಮ್ಮು ಉಪ್ಪು ಹಾಕ್ತಾಯಿದ್ದೀನಿ ಒಂಚೂರು ಬೇಗ ಬೇಯಲಿ ಅಂದ್ಬಿಟ್ಟು. ಇಲ್ಲ ಒಂದು ಕಡೆ ಆಲೂಗಡ್ಡೆನೂ ಬೆಂದಾಗಿದೆ. ಇವಾಗ ಇದನ್ನು ಸ್ಟ್ರೈನ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊತೀನಿ ಆಲೂಗಡ್ಡೆ. ಇದು ಆಲೂಗಡ್ಡೆ ಅಂತೂ ಪರ್ಫೆಕ್ಟಾಗಿ ಬೆಂದಿದೆ. ಇದಕ್ಕೆ ಉಪ್ಪು, ಈಗ ಸಾಸ್ಗಳೆಲ್ಲ ಹಾಕ್ಬೇಕು ಇದಕ್ಕೆ. ಇದು ಒಂದು ಹಾಫ್ ಆನ್ ಅವರಲ್ಲೇ ಆಗೋಗುತ್ತೆ ನಿಮಗೆ. ಆಲೂಗಡ್ಡೆ ಒಂದು ರೆಡಿ ಮಾಡ್ಕೊಂಡ್ಬಿಟ್ರೆ ಇದೆಲ್ಲ ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಒಂದು ಹಾಫ್ ಆನ್ ಅವರಲ್ಲೇ ಬೇಗ ಸ್ನ್ಯಾಕ್ಸ್ ಮಾಡಿಕೊಟ್ಬಿಡ್ಬೋದು ಮನೇಲಿ. ಸೊ ಇದು ಸ್ಯಾಟರ್ಡೇ ಅಲ್ವಾ, ನನ್ನ ಮಗ ಏನಾದರೂ ಬೇಕು ಸ್ನ್ಯಾಕ್ಸ್ ಮಾಡಿಕೊಡು ಅಂತ ಹೇಳ್ತಿದ್ದ. ಅದಕ್ಕೆ ಒಂದು ಟಕ್ ಅಂತ ಒಂದು ಐಡಿಯಾ ಹೊಳಿತು. ಅದಕ್ಕೆ ಇದನ್ನು ಮಾಡಿದೆ. ಸುಮ್ಮನೆ ಡೀಪ್ ಫ್ರೈ ಎಲ್ಲ ಮಾಡೋದು ಬೇಡ, ಎಣ್ಣೆದೆಲ್ಲ ತಿನ್ನೋದು ಬೇಡ ಯಾವಾಗಲೂ ಅಂದ್ಬಿಟ್ಟು. ಇದೆಲ್ಲ ತರಕಾರಿನೂ ಸೇರಿದಂಗೆ ಆಗುತ್ತೆ. ಸೊ ಮತ್ತು ಸಾಸು ಎಲ್ಲ ಹಾಕಿದ್ರೆ ಒಂಥರ ಟೇಸ್ಟು ಸಿಗುತ್ತೆ ಮಕ್ಕಳಿಗೆ ಅಂದ್ಬಿಟ್ಟು ಕ್ವಿಕ್ಕಾಗಿ ಒಂದು ಸಿಂಪಲಿ ಚಿಲ್ಲಿ ಪೊಟ್ಯಾಟೊ. ಇದಕ್ಕೆ ಶೇಜ್ವಾನ್ ಸಾಸು, ಸೋಯಾ ಸಾಸು ಎಲ್ಲ ಹಾಕಬೇಕು. ಇದಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಪೆಪ್ಪರ್ ಪೌಡರು, ಚೂರು ಖಾರಕ್ಕೆ, ಮತ್ತು ಇಲ್ಲಿ ಆಲೂಗಡ್ಡೆ ಇದು ಫ್ರೈ ಆದಮೇಲೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ. ಸೋ ಕಲರ್ಫುಲ್ ಆ್ಯಂಡ್ ಸೋ ಡಿಲಿಷಿಯಸ್ ಡಿಶ್. ಸೊ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ನೀವು ಸಾಸ್ ಹಾಕ್ಕೊಂಡು ಬೇಕಾದ್ರೂ ಫ್ರೈ ಮಾಡ್ಬೋದು. ಸೊ ನನ್ನ ಚಾನಲ್ ಯಾರೇನು ಫಸ್ಟ್ ಟೈಮ್ ನೋಡ್ತಾರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲರ್ಫುಲ್ಲಾಗಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ ಯಾರನ್ನು ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಶ್ರೀರಾಮ್. ಥ್ಯಾಂಕ್ ಯು.